ರಾಜ್ಯದಲ್ಲಿ ಬರ ಯಾವ ರೀತಿಯಾಗಿ ಆವರಿಸಿಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಜಾಲಿ ಟ್ರಿಪ್ನಲ್ಲಿ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಕಡೆಗೆ ಬರ ಇದೆ, ಕಾಂಗ್ರೆಸ್ನವ್ರು ನೋಡಿದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಬಂದ್ರೆ ಇದೇ ಹಣೆ ಬರಹ ಅಂತ ಮಾತನಾಡಿದ್ದಾರೆ. ಬರದ ಬಗ್ಗೆ ಕಾಂಗ್ರೆಸ್ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ನೋಡಿ ಕಲಿಬೇಕು ಅಂತ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಳಿಸೋಕ್ಕೆ ಕಾಲುವೆಗಳಿಗೆ ನೀರು ಬಿಡೋ ಅಂತ ಜ್ಞಾನ ಪರಿಜ್ಞಾನ ಹೇಳ್ಬೇಕಾಗಿಲ್ಲ ರಾಹುಲ್ ಗಾಂಧಿ ಅವರು. ಯಾರಿಗೆ ಗೋಳು ಹೇಳ್ಗಣಕ್ಕೆ ಕೃಷಿ ಸಚಿವರೇ ಇಲ್ಲ, ತೋಟಗಾರಿಕೆ ಸಚಿವರಿಲ್ಲ. ಸಮೀಕ್ಷೆ ಮಾಡೋದು ಯಾರು? ಅಧಿಕಾರಿಗಳ ಮೇಲೆ ಬಿಟ್ಟರೆ ಅವರ ಅಧಿಕಾರಿಗಳು ಕೇಳೋರಿಲ್ಲ. ಪಾಪ ಅವರೆಲ್ಲ ಗಾಲ್ಫು ಅದು ಇದರಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮಂತ್ರಿನೇ ಇಲ್ಲ ಅಂದ್ಮೇಲೆ ಆಮೇಲೆ ಇನ್ನೊಂದು ಎಷ್ಟು ಹಾಸ್ಯಾಸ್ಪದ ಅಂದರೆ ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡ್ಬೇಕಂತ ಯಾವ ಮನೆ ಆಳ ಅಡ್ವೈಸ್ ಮಾಡೋದನ್ನೋ ಗೊತ್ತಿಲ್ಲ ಇವ್ರಿಗೆ. ಅಲ್ಲ ರೀ, ಫಸ್ಟ್ ನೀವು ಘೋಷಣೆನೇ ಮಾಡಿಲ್ಲಲ್ಲ. ನೀವು ಫಸ್ಟ್ ತಾನೇ ಘೋಷಣೆ ಮಾಡಬೇಕು. ನೀವೇ ಘೋಷಣೆ ಮಾಡಿಲ್ಲಲ್ಲ ರಾಷ್ಟ್ರೀಯ ವಿಪತ್ತನ್ನು. ಇನ್ನು ಕೇಂದ್ರ ಹೆಂಗೆ ಘೋಷಣೆ ಮಾಡ್ತೈತೆ? ಅದೇನೋ ಕಥೆ ಇಲ್ಲ. ರೋಮ್ ಹತ್ತಿ ಉರಿತಾ ಇದ್ದಾರೆ, ಅದೇನೋ ಪಿಟೀಲ್ ಬಾರಿಸ್ಕೊಂಡು ಕೂತ್ಕೊಂಡಿದ್ರಂತೆ. ಹಂಗೆ ಡೆಲ್ಲಿಯಲ್ಲಿ ಜಿರಳೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತು ಎಲ್ಲರಿಗೂ ಕುರ್ಚಿ ಬೇಕು. ಕುರ್ಚಿ ಇಲ್ದಿರ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರಿಗೆ ಯಾರಿಗೂ. ಪ್ರಿಯಾಂಕಾ ಖರ್ಗೆ ಮಾತೆತ್ರ